ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀನಿ, ನಮ್ಮ ಅಜ್ಜಿ ಊರಿಗೆ. ಸೊ ಏನೆಲ್ಲ ಆಗುತ್ತೆ ಅಂತ ನೀವೇ ನೋಡಿ. ನಮ್ಮ ಊರು ಬಂದು ಮಂಡ್ಯ ಹತ್ರ ಹೆಮ್ಮಿಗೆ ಅಂತ. ಅಜ್ಜಿ ಊರಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಚಿಕ್ಕವಳಿದ್ದಾಗಂತೂ ಎವ್ರಿ ಸಮ್ಮರ್ ಹಾಲಿಡೇಸ್, ಯಾವುದೇ ಹಾಲಿಡೇಸ್ ಬಂದರೂ ಇಲ್ಲೇ ಇರ್ತಿದ್ದೆ. ಬಟ್ ಇವಾಗ ಆ್ಯಸ್ ಲೈಫ್ ಗೋಸ್ ಆನ್, ಟೈಮ್ ಇರಲ್ಲ, ಕೆಲಸ ಅದು ಇದು ಅಂತ ಇರುತ್ತೆ. ಸೊ ವರ್ಷಕ್ಕೆ 2-3 ಸತಿ ಹೋಗೋದೇ ಹೆಚ್ಚು. ಬಟ್ ಪಿತೃಪಕ್ಷನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಊರಿಗೆ ಹೋಗೋದೇ ಒಂದು ಖುಷಿ. ಇನ್ನು ಅಲ್ಲಿಗೆ ಹೋದಾಗ ಆಗೋ ನೆಮ್ಮದಿ ಅಂತೂ ಇನ್ನು ಎಲ್ಲೇ ಬೇರೆ ಕಡೆ ಇದ್ರೂ ಸಿಗಲ್ಲ. ಇಲ್ಲೇ ಇದ್ಬಿಡಣ್ವಾ ಅಂತ ಅನ್ಸುತ್ತೆ. ಬಟ್ ಅದರದೇ ಆದ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಇವರೆಲ್ಲ ನನ್ನ ಅಕ್ಕ ನನ್ನ ಮಾವನ ಮಕ್ಕಳು. ಇವರು ನೋಡ್ತಾ ಇದ್ರೆ ನಾನು ಚಿಕ್ಕವಳಾಗಿರೋ ಡೇಸ್ನ ಮಿಸ್ ಮಾಡ್ಕೋತೀನಿ. ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇರ್ತಾರೆ ಈಗ. ಬಾ ಅದಕ್ಕೆ ಇಟ್ಕೊಂಡ್ಬರ್ಬಿಡ್ರೆ ಇದ್ರೊಳಗೆ ಅವಳೀಗ 2 ಸಲ ಸ್ನಾನ ಮಾಡ್ಕೊಂಡು ಬಂದವಳೆ, ಇನ್ನೇಳು ಸಲ ಸ್ನಾನ ಮಾಡ್ಬೇಕಾಯ್ತು. ಇವರು ಈ ಅಂಗಡಿ ಇದ್ರು ಬೇರೆ ಅಂಗಡಿ ಹುಡುಕ ಹೋಗೋನೆ. ಅದು ಬ್ರಾಂಡೆಡ್ ಅಂಗಡಿ, ಅಲ್ಲಿ ಚೆನ್ನಾಗಿರೋದು ಚಾಪ್ಲಿ ಕಿತ್ತೋಯ್ತೇನಾ? ನನಗೆ ಹೊಸ ಚಾಪ್ಲಿ ಸಿಗ್ತದೆ. ಹೋಗಂದ್ರೆ ಎಲ್ಲ ಕರೆ ಆಗಿದ್ರೆ ಈ ಕ್ಯಾಮ್ರಾನ ಬೇಕಾದ್ರೆ ಒಳಕ್ಕೆ ಹಾಕಿದ್ದು. ನೋಡಿ ಗಾಯ್ಸ್, ನನ್ನ ಚಪ್ಲಿಗೆ ಅರ್ಧ ಹೋಗಿದೆ. ಈ ಕಡೆ ಟರ್ನ್ ಆಗಿ ಹಾಡಿನ ಇದು ಯಾವ್ದೋ ಕಡ್ಡಿ ಐತೆ ಊರಿಗೆ ಹೋದ್ಮೇಲೆ ಪಿತೃಪಕ್ಷ ಆಗಿದ್ರಿಂದ ನಮ್ಮನ್ನೆಲ್ಲರನ್ನು ಹೊಲದ ಕಡೆ ಕರ್ಕೊಂಡು ಹೋದ್ರು ಪೂಜೆ ಮಾಡೋದಕ್ಕೆ ಅಂತ. ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಆ್ಯಂಡ್ ಇಟ್ ಫೆಲ್ಟ್ ಸೋ ಗುಡ್. ಕಾದಲೇ ತಾನಾಟಿ ಕಾಣಿ ದೀಂದಾನೆ ತಿರಿಯುಮ. ತಾತ ಇನ್ನು ತಮಿಳ್ ಕಲಿ ಅಂತ ತಮಿಳ್ ಸಾಂಗ್ ಹೇಳ್ಕೊ. ತಾತ ನೀ ಆಗೋತಾ? ನಿನಗೆ ತಾತ ಅಲ್ಲ, ಮುತ್ತಾತ. ನಮ್ಮ ತಾತ. ಓ, ನಿಮ್ಮ ತಾತ. ನಿಮ್ಮ ತಾತನ ಇಲ್ಲೆಲ್ಲ ಹಾಕಿರೋದು. ಆದ್ರೂ ಒಂದು ಪ್ರೇ ಮಾಡ್ಕೊತಾನೆ ಇಲ್ಲಿಂದ. ದೇವಸ್ಥಾನದಲ್ಲಿ ದೇವ್ರಿರಲ್ಲ. ಹಬ್ಬ ಅಂದರೆ ನನಗಿಷ್ಟ ಆಗೋದು ಎಲ್ಲರೂ ಒಟ್ಟಿಗೆ ಸೇರೋದು. ಎಲ್ಲರೂ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಆ ಒನ್ ಡೇ ಎಲ್ಲರೂ ಎಲ್ಲ ಕೆಲಸ ಬಿಟ್ಟು ಬಂದು ಕೂತ್ಕೊಂಡು ಮಾತಾಡಿ, ಇಲ್ಲ ಏನೇ ಜಗಳ ಇದ್ರೂ ಕೂಡ ಒಟ್ಟಿಗೆ ಬಂದು ಸೇರಿ, ದೇ ಟ್ರೈ ಟು ಕ್ರಿಯೇಟ್ ಮೆಮರೀಸ್ ಅಲ್ವಾ. ದಟ್ಸ್ ಮಚ್ ನೀಡೆಡ್ ಇನ್ ಲೈಫ್. ಬಿಕಾಸ್ ವೆನ್ ಯು ಲುಕ್ ಬ್ಯಾಕ್, it's the memories and the time that we have spent together which we will remember always. ತರುಣ ನೆಕ್ಸ್ಟ್ ನೀನು ದೊಡ್ಡದಾದ್ಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನೀವು ಈ ಭೂಮಿಕಾ ಅನ್ನೋ ಅಕೌಂಟಲ್ಲಿ ನನ್ನ ಚಿಕ್ಕವಳಿರುವಾಗ ನೋಡಿದ್ರಿ. ನನ್ನಿಂದನೇ ಅವರು ಅವಾಗ ಹೇಳ್ಬಿಡ್ತಾರೆ ಅಮ್ಮಕ್ಕ, ನಿನಗೆ ನನ್ನಿಂದನೇ ಅವ್ರು ಫುಲ್ಲು ಫೇಮಸ್ ಆಗಿದ್ದು. ನಾಳೆ ಎಕ್ಸಾಮ್ಗೆ ಏನು ಬರೀತೆ ತರುಣ? ಬೇರೆ ಇದ್ದೆ ಮತ್ತೆ ಬಿತ್ಕತ್ತಿದ್ದೆ. ಚಪ್ಲಿ ಕಿತ್ತಾಕಂತ ತಾತ ಏನು ತಾತ ಅಲ್ಲೇ ಅನ್ಕೊಂಡು ಅಲ್ಲೇ ನಿಂತ್ಬಿಟ್ಟು ಗಾಳಿ. ನಾನು ಅಲ್ಲೇನು ಅಂತ ಅನ್ಕೊಂಡಿದ್ದೆ. ಓ ಯಾವ ಹೇಳೋ ತರುಣ ಮಾಡೋದನ್ನ ನಾವೆಲ್ಲ ಮಾಡೋದ. ಹಿಂಗಿಂಗೆ ಮತ್ತೆ ಹಿಂಗಿಂಗೆ ಮತ್ತೆ ಹಿಂಗಿಂಗೆ ಫುಲ್ ಹಿಂಗಿಂಗೆ ಆಮೇಲೆ ಹಿಂಗಿಂಗೆ ಆಮೇಲೆ ಹಂಗಲ್ಲ ಇದೊಂದು ಆಮೇಲೆ ಇದೊಂದು ಓಕೆ
ಆಮೇಲೆ ಸಾಂಗ್ ಹಾಕ್ಬೇಕು ಅದನ್ನ. 1 2 3 ಸ್ಟಾರ್ಟ್. ಅಷ್ಟೇ 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 ಅಷ್ಟೇ. ಒಂದು ಕಿತ್ಕೊಂಡು ಹಿಡ್ಕೊಳ್ಳೋ ಗಿಟಾರ್ ಇಲ್ಲೇ ಯೂಶಲಿ ನಾವು ನಮ್ಮ ಪೇರೆಂಟ್ಸ್ಗೆ ನೀವು ಅಪ್ಡೇಟ್ ಆಗಿಲ್ಲ, ಹೀಗಿರಬೇಕು ಹಾಗಿರಬೇಕು ಅಂತ ಹೇಳ್ತೀವಿ. ಬಟ್ ಈ ಜೆನ್ಸಿ ಕಿಡ್ಸ್ ನನಗೆ ಸಜೆಷನ್ಸ್ ಕೊಡ್ತಾ ಇದ್ದಾಗ ನನಗನ್ಸಿದ್ದು ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಅದೆಲ್ಲ ತೋರಿಸ್ತಿದ್ರು. ಅದು ಮತ್ತೆ ಅವ್ರ ಮನೆ ಏನು ಜಗಳ ಆಗಲಿ ಏನಾಗಲಿ ಅದೆಲ್ಲ ತೋರಿಸ್ತಿದ್ರು. ಎಷ್ಟು 25 ನಾವು ವಾಪಸ್ ಬರೋ ಅಷ್ಟರಲ್ಲಿ ಮನೆಯಲ್ಲಿ ಎಲ್ಲ ಈಗ ಯಾರು ನಮ್ಮನ್ನ ಬಿಟ್ಟು ಹೋಗಿರ್ತಾರೆ ಅವ್ರದ್ದು ಫೇವ್ರೆಟ್ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡಿ ಎಡೆ ಇಡ್ತಾರೆ. ಇವ್ರು ನಮ್ಮ ಅಜ್ಜಿ. ನಮ್ಮ ಫ್ಯಾಮಿಲಿಯಲ್ಲಿ ಇರೋರು ಎಲ್ಲರ ಬಗ್ಗೆನೂ ಡೈಲಿ ಯೋಚನೆ ಮಾಡೋರು ಅಂದರೆ ಇವರೊಬ್ಬರೇನೆ. ಆ್ಯಂಡ್ ಶಿ ಇಸ್ ಮೈ ಫೇವ್ರೆಟ್. ಎಲ್ಲ ತಿಂಡಿಗಳನ್ನೂ ಮನೆಯಲ್ಲೇ ಮಾಡ್ತಾರೆ. ಚಕ್ಲಿ, ನಿಪ್ಪಟ್ಟು, ಇಡ್ಲಿ, ವೆಜ್, ನಾನ್ ವೆಜ್ ಏನೇ ಇದ್ರೂ ಮನೆಯಲ್ಲೇ ಮಾಡ್ತಾರೆ ಆ್ಯಂಡ್ ಎಡೆಗೆ ಇಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಹಿರಿಯರಿಗೆ ಏನು ಇಷ್ಟ ಆಯಿತು ಅದನ್ನು ಇಡೋದು. ಜನ್ರೇಷನ್ ಎಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಿದೆ ಅಂದರೆ ಐ ಗೆಸ್ ಇನ್ ಫ್ಯೂಚರ್ ಚಕ್ಲಿ ನಿಪ್ಪಟ್ಟೆಲ್ಲ ಬಿಟ್ಟು ಕೋಕ್, ಫ್ರೈಸ್, ಪಿಜ್ಜಾ, ಬರ್ಗರ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಇದನ್ನ ಇಡ್ತಾರೆ ಅನಿಸುತ್ತೆ. ಬಿಕಾಸ್ ದ್ಯಾಟ್ಸ್ ಆರ್ ಫೇವ್ರೆಟ್. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್, ನಮ್ಮ ಮನೆಯಲ್ಲಿ ಲಾಟ್ರಿಯಲ್ಲಿ ಗೆದ್ದಿರೋದು ಈ ಕ್ಯಾಬಿನೆಟ್ ಆಲ್ಮೋಸ್ಟ್ 40 ಇಯರ್ಸ್ ಆಗಿದೆ ಆ್ಯಂಡ್ ಇನ್ನೂ ಎಷ್ಟು ಚೆನ್ನಾಗಿದೆ. ಇಷ್ಟು ದಿನ ನಾನೇ ಅಬ್ಸರ್ವ್ ಮಾಡಿರಲಿಲ್ಲ. ಎಲೆಕ್ಟ್ರಿಕ್ ಇದು ಅಕ್ಕ ಇಲ್ಲ ಅಲ್ವಾ? ಓಕೆ ಬಾಯ್ ಗಗನ್, ಬಾಯ್ ಬಾಯ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಹಳ್ಳಿಯಲ್ಲಿ ಒಂದಿನ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್ ಬಾಯ್.